ಅನಾಮಿಕಾ ಅವರದು ಬಹಳ ಬಡ ಕುಟುಂಬ. ಅವರ ಬಡತನವನ್ನು ನೋಡಿ ಸುತ್ತಮುತ್ತಲಿನವರು ಅವರಿಗೆ ಸಹಾಯ ಮಾಡ್ತಾ ಇರ್ತಾರೆ. ಅವರ ಮನೆಯಲ್ಲಿ ಏನು ಮಾಡಿಕೊಂಡರೂ ಖಚಿತವಾಗಿ ಆ ಕುಟುಂಬಕ್ಕೆ ಕೊಡ್ತಾ ಇದ್ರು. ಆದರೆ ಕೆಲ ಜನಕ್ಕೆ ಅವರ ಮೇಲೆ ಯಾವಾಗಲೂ ಅನುಮಾನವಿರ್ತಾ ಇತ್ತು. ಕಾಂತಮ್ಮ ಅನ್ನುವ ಆಕೆ ಯಾವಾಗಲೂ ಅವರ ಮನೆ ಕಡೆಗೆ ನೋಡ್ತಾ ಇರ್ತಾ ಇದ್ಲು. ಆಕೆ ಒಂದು ದಿನ ಏನೋ ಆಲೋಚಿಸುತ್ತಾ ಇರುವಾಗ ಶಾಂತಿ ಅನ್ನುವ ಹುಡುಗಿ ಏನೋ ತೆಗೆದುಕೊಂಡು ಅನಾಮಿಕಾ ಅವರ ಮನೆಗೆ ಹೋಗುತ್ತಾ ಇರುವುದನ್ನ ಕಾಂತಮ್ಮ ಆಕೆಯನ್ನ ಕರೆಯುತ್ತಾಳೆ. ಅರೇ ಶಾಂತಿ, ಎಲ್ ಬಾರೇ, ಕರೀತಾ ಇದ್ರೆ ಲೆಕ್ಕ ಮಾಡದೆ ಹೋಗ್ತಾ ಇದ್ಯಾಕೆ? ಆ ಮಾತನ್ನು ಕೇಳಿದ ಶಾಂತಿ ತನ್ನ ಮನಸ್ಸಿನಲ್ಲಿ, ಅಬ್ಬಾ, ಈ ಮುದುಕಿ ಹಿಡ್ಕೊಂಡ್ರೆ ನಿಜಕ್ಕೂ ಬಿಡೋದಿಲ್ಲ, ಜಿಡ್ಡಿನ ಹಾಗೆ ತಗಲ್ಕೋತಾಳೆ, ಹೋದ್ರೆ ಒಂದ್ ಕಷ್ಟ, ಹೋಗದೆ ಇದ್ರೆ ಇನ್ನೊಂದ್ ಕಷ್ಟ ಎಂದು ಅಂದುಕೊಳ್ಳುತ್ತಾಳೆ. ಆಕೆ ಹತ್ರಕ್ಕೆ ಹೋಗುತ್ತಾಳೆ. ಏನೇ ಅದು, ಬಹಳ ತರದ್ದು ಇದ್ದ ಹಾಗಿದೆ. ಹೌದು ದೊಡ್ಡಮ್ಮ, ಈ ದಿನ ನನ್ನ ಹುಟ್ಟಿದ ದಿನ, ಅದಕ್ಕೆ ಬಿರಿಯಾನಿ ಹೀಗೆ 3-4 ತರ ಅಡಿಗೆ ಮಾಡಿದ್ದೀನಿ. ಅದು ಅನಾಮಿಕಾ ಅವರಿಗೆ ಕೊಡೋಣ ಅಂತ ಹೋಗ್ತಾ ಇದ್ದೀನಿ. ಆ ಮಾತನ್ನು ಕೇಳಿ ಕಾಂತಮ್ಮ ಬಹಳ ಕೋಪದಿಂದ, ಅರೇ, ಊರಲ್ಲಿರೋರ್ಗೆಲ್ಲ ಹುಚ್ಚಿಡ್ದಿದೇನೆ? ಯಾವ ತರದಿಂದ ಅವರು ಬಡವರ ಹಾಗೆ ಕಾಣಿಸ್ತಾ ಇದ್ದಾರೆ ನಿಮ್ಗೆ? ಆ ಮನೆಯಲ್ಲಿರೋರು ಎಲ್ರು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ, ಎಲ್ರು ದುಡ್ಡು ಸಂಪಾದಿಸ್ತಾ ಇದ್ದಾರೆ. ಅವ್ರ ಗಂಡಂದರಿಗೆ ಎಂತಹ ವ್ಯಸನನೂ ಇಲ್ಲ, ಸಾಲಗಳು ಇಲ್ಲ. ಅವ್ರು ಬಂದ ದುಡ್ಡೆಲ್ಲ ಏನ್ ಮಾಡ್ತಾರೋ ಆಗಿದೆ. ಅದೇನು ಬಾಡಿಗೆ ಮನೆ ಅಂದ್ಕೊಂಡಿದ್ಯಾ? ಅದು ಕೂಡ ಸ್ವಂತದ್ದೇ ಅಲ್ವಾ? ಬರೋ ದುಡ್ಡನ್ನೆಲ್ಲ ಏನ್ ಮಾಡ್ತಾ ಇದ್ದಾರೆ ಅವರು? ಯಾಕೆ ಬಡವರಾಗಿದ್ದಾರೆ? ಅದ್ರ ಬಗ್ಗೆ ಏನಾದ್ರೂ ಆಲೋಚಿಸಿದ್ದೀರಾ? ಆ ಮಾತನ್ನು ಕೇಳಿ ಶಾಂತಿ ಆಲೋಚನೆಯಲ್ಲಿ ಬೀಳುತ್ತಾಳೆ. ಹೌದು ದೊಡ್ಡಮ್ಮ, ನೀನ್ ಹೇಳಿದ್ದು ನಿಜನೇ. ನಂಗೆ ತಿಳಿದ ಹಾಗೆ ಅವರಿಗೆ ಸಾಲವೇನೂ ಇಲ್ಲ. ಮನೆಯಲ್ಲಿರುವ 4 ಕಷ್ಟಪಡ್ತಾ ಇದ್ದಾರೆ, ತಿಂಗಳು ಬಹಳ ದುಡ್ಡು ಸಂಪಾದಿಸ್ತಾ ಇದ್ದಾರೆ. ಅದನ್ನೆಲ್ಲ ಏನ್ ಮಾಡ್ತಾ ಇದ್ದಾರೆ? ಅದೇ ಅಲ್ವಾ ನಾನು ಆ ದಿನದಿಂದ ಎಲ್ರಿಗೂ ಹೇಳ್ತಾ ಇರೋದು. ಇವ್ರ ಮನೇಲಿ ಏನೋ ರಹಸ್ಯ ಇದೆ, ಅದು ಹೊರಗ್ ಬೀಳ್ತಾ ಇಲ್ಲ. ನೀನಾದ್ರೂ ಏನ್ ಅನ್ಕೋತಾ ಇದೀಯ ದೊಡ್ಡಮ್ಮ? ಆ ವಿಷಯ ತಿಳಿದ್ರೆ ನಾನ್ ನಿನ್ಗೆ ಏಕೆ ಕೇಳ್ತೀನಿ? ಈಗ ನೀನು ಅವ್ರ ಮನೆಗೆ ಹೋಗ್ತಾ ಇದೀಯಲ್ಲ, ಅವ್ರ ಮನೆಯನ್ನೆಲ್ಲ ಚೆನ್ನಾಗಿ ನೋಡಿ ಆಲೋಚಿಸು. ನಿಜಕ್ಕೂ ಅವ್ರು ಯಾವ ರೀತಿಯಿಂದ ಬಡವರು ಅಂತ. ಅದಕ್ಕೆ ಶಾಂತಿ ಸರಿ ಎಂದು ಹೇಳಿ ಅಲ್ಲಿಂದ ಅನಾಮಿಕಾ ಮನೆಗೆ ಹೋಗುತ್ತಾಳೆ. ಶಾಂತಿ ಅನಾಮಿಕಳ ಹತ್ತಿರ ಮಾತನಾಡುತ್ತಾ, ಅನಾಮಿಕಾ, ಈ ದಿನ ನನ್ನ ಜನ್ಮದಿನ, ಅದಕ್ಕೆ ಬಿರಿಯಾನಿ ಮಾಡ್ಕೊಂಡು ತಗೊಂಡ್ಬಂದಿದ್ದೀನಿ, ತಗೊಳ್ಳಿ. ಬಹಳ ಕೃತಜ್ಞತೆ ಶಾಂತಿ. ಅಂದ ಹಾಗೆ ಶಾಂತಿ, ನಿನ್ಗೆ ಒಂದು ವಿಷಯ ಹೇಳ್ಬೇಕು. ನಮಗಿರುವ ಮಂಚ 2 ಒಡೆದೋಗಿದೆ. ನಿನಗೆ ತಿಳಿದ ಕಡೆ ಯಾರಾದ್ರೂ ಡಬಲ್ ಕಾರ್ಡ್ ಸೆಕೆಂಡ್ ಹ್ಯಾಂಡ್ ಸಿಕ್ಕುತ್ತಾ ಏನೋ ನೋಡ್ಕೋತಿಯಾ? ಸ್ವಲ್ಪ ಕಡಿಮೆಯಲ್ಲಿ ನೋಡು. ತಪ್ಪದೇ ನೋಡ್ತೀನಿ ಅನಾಮಿಕಾ. ಅಂದ ಹಾಗೆ ಅನಾಮಿಕಾ, ನಾನು ನಿನ್ಗೊಂದು ಪ್ರಶ್ನೆ ಕೇಳ್ಬೇಕು, ನೀವೇನು ಅಂದ್ಕೊಳಲ್ವಲ್ಲ? ಇಲ್ಲ, ನಾವೇನು ಅಂದ್ಕೊಳಲ್ಲ. ನೀನೇನ್ ಕೇಳ್ಬೇಕು ಅಂತೀಯೋ ಕೇಳು. ನಿಮ್ ಮನೇಲಿ ಎಲ್ರು ಕಷ್ಟಪಡ್ತಾ ಇದ್ದೀರಲ್ಲ, ಎಲ್ರು ದುಡ್ಡು ಸಂಪಾದಿಸ್ತಾ ಇದ್ದೀರಾ, ಮತ್ತೆ ಯಾಕೆ ನೀವಿನ್ನು ಇಂತಹ ಮನೇಲಿ ಇದ್ದೀರಾ? ಎಲ್ಲಿ ನೋಡಿದ್ರು ಹಾಳಾದ ಗೋಡೆಗಳು, ಮುರಿದು ಹೋದ ಮಂಚಗಳು, ಮುರಿದು ಹೋದ ವಸ್ತುಗಳು, ಯಾವುದು ಉಪಯೋಗಕ್ಕೆ ಬರೋದಿಲ್ಲ. ನಿಮ್ಗೇನಾದ್ರೂ ಸಾಲ ಇದೆಯಾ? ಶಾಂತಿ, ನಮ್ಮ ಮನೆಯವರು ವ್ಯಾಪಾರದಲ್ಲಿ ನಷ್ಟ ಹೋಗಿದ್ದಾರೆ. ಆ ನಷ್ಟನ ಸರಿ ಹೋಗೋದಕ್ಕೆ ಒಂದ್ ಕಡೆ ಸಾಲ ತಗೊಂಡ್ ಬಂದಿದ್ದಾರೆ. ನಾವು ತಿಂಗಳು ದುಡ್ಡೆಲ್ಲ ಅಲ್ಲಿಗೆ ಕಟ್ತಾ ಇದ್ದೀವಿ. ಸಾಲ ಇಲ್ಲದೆ ಹೊರತು ಒಂದೇ ಒಂದು ಸಾಲ, ಅದು ಬಹಳ ದೊಡ್ಡ ಸಾಲ ಎಂದು ಹೇಳುತ್ತಾಳೆ ಅನಾಮಿಕಾ. ಅದಕ್ಕೆ ಶಾಂತಿ ಕೂಡ ಹೌದಾ ಎಂದು ಕೇಳುತ್ತಾಳೆ. ಹೌದು, ಇದಕ್ಕಿದ್ದ ಹಾಗೆ ಈ ಅನುಮಾನ ನಿಂಗೆ ಯಾಕೆ ಬಂತು? ಆಗ ಶಾಂತಿ ಆ ಮುದುಕಿಯ ಬಗ್ಗೆ ಹೇಳುತ್ತಾಳೆ. ಆ ಮಾತನ್ನು ಕೇಳಿದ ನಂತರ, ಆಕೆಗೇನು ಕೆಲಸ ಇಲ್ಲ ಅನ್ಕೋತೀನಿ, ಯಾವಾಗ ನೋಡಿದ್ರು ನಮ್ಮಂತ ಬಡವರ ಮೇಲೆ ಬಿದ್ದು ಅಳ್ತಾ ಇರ್ತಾಳೆ ಎಂದು ಬೈಯುತ್ತಾ ಇರುವಾಗ ಇಷ್ಟರಲ್ಲಿ ಅಂಡರ್ ಗ್ರೌಂಡ್ ನಿಂದ ಅತ್ತೆ ರೇಷ್ಮೆ ಸೀರೆ ಉಟ್ಟುಕೊಂಡು ಮೈ ತುಂಬಾ ಒಡವೆ ಹಾಕಿಕೊಂಡು ಮೇಲಕ್ಕೆ ಬರುತ್ತಾಳೆ. ಅನಾಮಿಕಾ, ನಿನ್ನ ಒಡವೆ ಕಾಣಿಸ್ತಾ ಇಲ್ಲ, ಎಲ್ಲಿಟ್ಟಿದ್ಯಾ ಎಂದು ಅನ್ನುತ್ತಾಳೆ ಶಾರದಾ. ಅದನ್ನು ನೋಡಿದ ಅನಾಮಿಕಾ ಶಾಂತಿ ಇಬ್ಬರು ಆಶ್ಚರ್ಯ ಹೋಗುತ್ತಾರೆ. ಏನ್ ಅನಾಮಿಕಾ, ನಾನ್ ನೋಡ್ತಾ ಇರೋದಲ್ಲ ನಿಜಾನೇನಾ? ನಿಮ್ಮತ್ತೆ ಮೈ ತುಂಬಾ ಒಡವೆಗಳು, ರೇಷ್ಮೆ ಸೀರೆ ಉಟ್ಕೊಂಡು ಮೇಲಾಗಿ ಆಕೆ ಕೆಳಗಿಂದ ಮೇಲಕ್ಕೆ ಹೇಗೆ ಬಂದ್ರು? ನಿಜಕ್ಕೂ ಇಲ್ಲೇನು ನಡೀತಾ ಇದೆ? ಮರ್ಯಾದೆಯಾಗಿ ಏನ್ ನಡೀತಿದ್ಯಾ ಹೇಳು, ಇಲ್ಲಾಂದ್ರೆ ಊರಲ್ಲಿರೋರ್ಗೆಲ್ಲ ನಿನ್ ಬಗ್ಗೆ ಹೇಳ್ತೀನಿ ನೋಡು. ಆ ಮಾತಿಗೆ ಅನಾಮಿಕಾ ಬಹಳ ಭಯ ಬಿದ್ದು ಹೋಗುತ್ತಾಳೆ. ಶಾಂತಿ, ದಯವಿಟ್ಟು ಹಾಗೆ ಮಾಡ್ಬೇಡ. ಇಲ್ಲಿ ಏನ್ ನಡೀತು ಅಂತ ನಿಂಗೆ ತಿಳಿಬೇಕು ಅಂತಂದ್ರೆ ನಾನ್ ನಿಂಗೆಲ್ಲ ಹೇಳ್ತೀನಿ, ನನ್ ಜೊತೆಗೆ ಬಾ ಎಂದು ಅನಾಮಿಕಾ ಆಕೆಯನ್ನು ಅಂಡರ್ ಗ್ರೌಂಡ್ ಗೆ ಕರ್ಕೊಂಡು ಹೋಗುತ್ತಾಳೆ. ಅಲ್ಲಿ ಮನೆಯನ್ನು ನೋಡಿ ಶಾಂತಿ ಆಶ್ಚರ್ಯ ಹೋಗುತ್ತಾಳೆ. ದೊಡ್ಡ ದೊಡ್ಡ ಗೋಡೆಗಳು, ದೊಡ್ಡ ದೊಡ್ಡ ಪೇಂಟಿಂಗ್ಸ್, ಅದು ಇಂದ್ರಭವನದ ಹಾಗಿರುವ ಮನೆ. ಏನ್ ಅನಾಮಿಕಾ, ನಾನ್ ನೋಡ್ತಾ ಇರೋದಿಲ್ಲ ನಿಜಾನೇನಾ? ಸಿನಿಮಾ ಶೂಟಿಂಗ್ ಅಲ್ಲಿ ಇಂತಹ ಮನೆಗಳನ್ನ ನೋಡಿದ್ದೀನಿ, ಈಗ ಮತ್ತೆ ಇಲ್ಲಿ ನೋಡ್ತಾ ಇದ್ದೀನಿ. ಈ ಫರ್ನಿಚರ್ ಏನು, ಈ ಗೋಡೆಗಳಿಗಿರುವ ಪೇಂಟಿಂಗು, ಇಲ್ಲಿರುವ ಪ್ರತಿ ವಸ್ತುವು ಅದ್ಭುತವಾಗಿದೆ. ಇಷ್ಟು ದುಡ್ಡು ಇಟ್ಕೊಂಡು ನೀವು ಬಡವರ ಹಾಗೆ ಯಾಕೆ ನಟಿಸ್ತಾ ಇದ್ದೀರಾ? ಯಾಕೆ ಸಂಪಾದನೆ ಇಲ್ಲದ ಹಾಗೆ ನಟಿಸ್ತಾ ಇದ್ದೀರಾ? ನಿಜ ಹೇಳು ಅನಾಮಿಕಾ ಎಂದು ಗಟ್ಟಿಯಾಗಿ ಬೈಯುತ್ತಾಳೆ ಶಾಂತಿ. ನೋಡು ಶಾಂತಿ, ಇಲ್ಲಿಯವರೆಗೂ ನಿಜವನ್ನು ಯಾರಿಗೂ ಹೇಳಿಲ್ಲ, ಮೊದಲ ಸಾರಿ ನಿಂಗೆ ಹೇಳ್ತಾ ಇದ್ದೀವಿ. ನಾವು ದುಡ್ಡಿನವರ ಹಾಗಿದ್ರೆ ನಮಗೆ ಸಮಾಜ ಬದುಕಲಿಕ್ಕೆ ಬಿಡೋದಿಲ್ಲ, ಎಲ್ರ ಕಣ್ಣು ನಮ್ಮ ಮೇಲೆ ಇರುತ್ತೆ. ಹೌದು, ದುಡ್ಡಿರುವವರ ಮೇಲೆ ತಾನೇ ಎಲ್ರ ಕಣ್ಣು. ನಿಜಕ್ಕೂ ಏನ್ ನಡೀತಾ ಇದೆ ನನಗೆ ವಿವರವಾಗಿ ಹೇಳು. ನೋಡಮ್ಮ ಶಾಂತಿ, ನಾನ್ ಹೇಳ್ತೀನಿ ಕೇಳು. ನಾವು 5 ವರ್ಷದ ಹಿಂದೆ ಇಲ್ಲಿ ಬರಲಿಕ್ಕೆ ಮುಂಚೆ
ಪಂಜಲಗುಟ್ಟ ಅನ್ನುವ ಊರಲ್ಲಿ ನಿವಾಸ ಮಾಡ್ತಾ ಇದ್ವಿ. ನಾವೆಲ್ಲರೂ ಬಹಳ ಕಷ್ಟಪಟ್ಟು ಸಂಪಾದಿಸಿಕೊಂಡು ಒಳ್ಳೆ ಮನೇನ ಕಟ್ಕೊಂಡು ಸಂತೋಷವಾಗಿದ್ವಿ. ಆ ಸುತ್ತಮುತ್ತಲಿನ ಕಾಲೋನಿಯಲ್ಲಿ ನಮ್ಮ ಹಾಗೆ ದುಡ್ಡಿರುವವರು ಯಾರು ಇರಲಿಲ್ಲ. ಎಲ್ರು ಕೂಡ ನಮ್ಮನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾ ಇದ್ರು. ಒಂದು ದಿನ ಏನ್ ನಡೀತು ಅಂದ್ರೆ, ನಾನು ಬೆಳಿಗ್ಗೆ ನಿದ್ರೆಯಿಂದ ಇದ್ದಾಗ ನಮ್ಮ ಮನೆ ಮುಂದೆ ದೊಡ್ಡ ದೊಡ್ಡದಾಗಿ ರಂಗೋಲಿ ಹಾಕಿ ನಿಂಬೆಕಾಯಿ ಚೆಲ್ಲಿ ಕೆಟ್ಟ ಕೆಲಸ ಮಾಡಿದ್ರು. ನಾನು ಅದನ್ನು ನೋಡಿ ಭಯಪಟ್ಟೆ. ಎಷ್ಟೋ ದೊಡ್ಡದಾಗಿ ಕೂಗುಲಿಕ್ಕೆ ಶುರು ಮಾಡಿದೆ. ಬೇಗ ಹೊರಗಡೆ ಬನ್ನಿ, ಯಾರೋ ನಮ್ಮ ಮನೆ ಮುಂದೆ ಮಾಟ ಮಂತ್ರ ಮಾಡಿದ್ದಾರೆ ಎಂದು ಕರೆದೆ. ಅಷ್ಟರಲ್ಲಿ ಎಲ್ಲರೂ ಹೊರಗೆ ಬರುತ್ತಾರೆ. ಎಲ್ಲರೂ ಬಹಳ ಭಯಪಟ್ಟು ಹೋಗುತ್ತಾರೆ. ಇನ್ನು ಮಾರನೇ ದಿನದಿಂದ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಏನೋ ಒಂದು ವ್ಯಾಧಿ ಬರ್ಲಿಕ್ಕೆ ಶುರುವಾಯ್ತು. ನಮ್ಮ ಅವರಿಗೆ ಮೊದಲನೇ ಸಲ ಎದೆನೋವು ಬಂತು. ಅವರ ಆಪರೇಷನ್ಗೆ ಬಹಳ ದುಡ್ಡು ಖರ್ಚಾಯ್ತು. ಅವರು ಬದುಕಿ ಹೊರಗೆ ಬಂದ್ರು. ಈ ಮಧ್ಯದಲ್ಲೇ ನಮ್ಮ ಮಗನಿಗೆ ಆಕ್ಸಿಡೆಂಟ್ ಆಯ್ತು. ಅವ್ರ ಕಾಲು ಮುರಿದು ಹೋಯ್ತು. ಅಲ್ಲಿ ದುಡ್ಡು ಕಳ್ಕೊಂಡ್ವಿ. ಆ ನಂತರ ನಾನು ಜಾರಿ ಬಿದ್ದು ಸೊಂಟ ಮುರ್ಕೊಂಡೆ. ಇನ್ನು ಮನೆಯಲ್ಲಿ ಇರುವವರೆಲ್ಲನೂ ಅನಾಮಿಕಳೇ ನೋಡ್ಕೊತಾ ಇದ್ಲು. ಈ ಮನೆ ಮೇಲೆ ಯಾರೋ ಮಾಯ ಮಂತ್ರ ಮಾಡಿದ್ರು. ನಾವು ಮನೆಯಲ್ಲಿ ಇರೋದು ಅಷ್ಟು ಒಳ್ಳೇದಿಲ್ಲ. ಈಗ ನಾನು ನಿಮ್ಮನ್ನ ನೋಡ್ಕೊತಾ ಇದ್ದೀನಿ. ನಾಳೆ ನನಗೂ ಏನಾದ್ರೂ ಆದ್ರೆ ನಾನು ಕೂಡ ಮಂಚ ಹಿಡಿಬೇಕಾಗಿ ಬರುತ್ತೆ. ಈಗಲೇ ನಾವು ಬಹಳ ದುಡ್ಡನ್ನ ಕಳ್ಕೊಂಡಿದೀವಿ. ಇನ್ನು ನಮ್ಗೆ ಇರೋದು ಈ ಮನೆ ಒಂದೇ. ಈ ಮನೆಯೊಂದನ್ನ ಮಾರಿ ಎಲ್ಲಾದ್ರೂ ಹೊರಟೋಗಿ ಅಲ್ಲೇ ಮನೆ ತಗೊಳ್ಳೋಣ. ಮನೆ ಮಾರುವವರೆಗೂ ಕೂಡ ಯಾರು ಮನೇಲಿ ಇರಬಾರ್ದು ಎಂದು ಹೇಳಿ ಅಲ್ಲಿಂದ ಬೇರೆ ಮನೆಗೆ ಹೊರಟು ಹೋದ್ವಿ. ಅಲ್ಲಿ ಕೆಲ ದಿನ ಇದ್ದ ನಂತರ ಆ ಮನೆಯನ್ನ ಮಾರಲಿಕ್ಕೆ ವ್ಯಾಪಾರಕ್ಕಿಟ್ವಿ. ಆದ್ರೆ ಆ ಮನೆ ಬಗ್ಗೆ ಸುತ್ತಮುತ್ತಲಿನವರು ತರತರವಾಗಿ ಹೇಳಿದ್ದರಿಂದ ಯಾರು ಕೊಂಡ್ಕೊಳ್ಳೋದಕ್ಕೆ ಬಂದಿಲ್ಲ. ಆ ಸಮಯದಲ್ಲಿ ನಮಗೆ ದುಡ್ಡು ಬಹಳ ಮುಖ್ಯವಾಗಿತ್ತು. ಆಗ ಒಬ್ಬ ವ್ಯಕ್ತಿ ಬಂದ. ಬಹಳ ಕಡಿಮೆ ರೇಟಿಗೆ ಆ ಮನೆನ ಕೊಂಡ್ಕೋತೀನಿ ಅಂದ. ದುಡ್ಡು ಬಹಳ ಅಗತ್ಯವಾಗಿತ್ತಲ್ಲ. ನಾವು ಕೂಡ ಸರಿ ಅಂತ ಹೇಳಿ ಆ ಮನೆನ ಮಾರಿಬಿಟ್ಟು ದುಡ್ಡು ತಗೊಂಡು ಬೇರೆ ಗ್ರಾಮಕ್ಕೆ ಹೊರಟೋದ್ವಿ. ಅಲ್ಲಿ ಚಿಕ್ಕ ಗುಡಿಸಲಿನಲ್ಲಿ ಇರುತ್ತಾ ದುಡ್ಡು ಸಂಪಾದಿಸಿಕೊಂಡ್ವಿ. ಅಲ್ಲಿ ಮನುಷ್ಯರು ಕೂಡ ಹಾಗೆ ಇದ್ರು. ಒಬ್ರು ಮೇಲಕ್ಕೆದ್ರೆ ಅವರನ್ನು ಹೇಗೆ ನಾಶ ಮಾಡಬೇಕು ಅಂತ ನೋಡ್ತಾ ಇದ್ರು. ಯಾವ ಊರಿಗೆ ಹೋದ್ರು ಇಂತಹ ದೃಷ್ಟಿಕಣ್ಣು ನಮ್ಗೆ ತಪ್ತಾ ಇರ್ಲಿಲ್ಲ. ಅದಕ್ಕೆ ನಾವೊಂದು ನಿರ್ಣಯ ತಗೊಂಡ್ವಿ. ಬಹಳ ದುಡ್ಡು ಸಂಪಾದಿಸಿ ಅಂಡರ್ ಗ್ರೌಂಡ್ ಮನೆಯನ್ನು ಏರ್ಪಾಟು ಮಾಡಿಕೊಂಡು ಮೇಲಕ್ಕೆ ಮಾತ್ರ ಬಡವರ ಹಾಗೆ ಇರಬೇಕು ಅಂತ ಅಂದ್ಕೊಂಡ್ವಿ ಎಂದು ಹೇಳುತ್ತಾಳೆ ಶಾರದಾ. ಇನ್ನು ನಾವೆಲ್ಲರೂ ಸರಿ ಎಂದುಕೊಂಡು ಬಹಳ ದುಡ್ಡು ಸಂಪಾದಿಸಿದ ನಂತರ ಇಲ್ಲಿ ಇದನ್ನು ಕೊಂಡ್ಕೊಂಡು ಯಾರಿಗೂ ತಿಳಿಯದ ಹಾಗೆ ಅಂಡರ್ ಗ್ರೌಂಡ್ ಏರ್ಪಾಟು ಮಾಡ್ಕೊಂಡ್ವಿ. ಎಲ್ಲರ ದೃಷ್ಟಿಯಲ್ಲಿ ನಾವು ಬಡವರು, ಯಾರು ಕೂಡ ನಮ್ಮ ಮನೆನ ಅಷ್ಟು ಹಚ್ಕೊಳ್ಳೋದಿಲ್ಲ. ಈಗ ನಾವು ಬಹಳ ಸಂತೋಷವಾಗಿದ್ದೀವಿ. ಅನಾಮಿಕಾ, ಏನೇನಾದ್ರೂ ನೀನು ಮಾಡಿದ್ದು ಒಳ್ಳೆ ಕೆಲಸ. ದೃಷ್ಟಿಕಣ್ಣು ತಗಲಿದ್ರೆ ಬೆಟ್ಟ ಕೂಡ ಕರಗಿ ಹೋಗುತ್ತೆ. ಉದಾಹರಣೆಗೆ ನೀವ್ ಹೇಗೋ ಹಾಗೆ ನಾವು ಕೂಡ ದುಡ್ಡಿರುವ ಕುಟುಂಬವೇ. ಏನ್ ನಡೀತೋ ಗೊತ್ತಿಲ್ಲ, ಹೊರತು ಎಲ್ಲ ನಾಶವಾಗಿ ಹೋಯ್ತು. ಪ್ರತಿ ಜ್ಯೋತಿಷ ಹೇಳೋದು ಒಂದೇ, ನಿಮ್ ಮನೆಗೆ ದೃಷ್ಟಿ ಕಾರಣದಿಂದಲೇ ನಾಶವಾಗಿದ್ದೀರಿ ಅಂತ. ಆದ್ರೆ ಏನ್ ಮಾಡ್ತೀವಿ, ತಪ್ಪಲ್ಲ. ಈ ಊರಿನಲ್ಲೇ ಇರ್ತಾ ಇದೀವಿ, ಈಗ ಪರವಾಗಿಲ್ಲ ಅಂದ್ಕೋ ಎಂದು ತನ್ನ ಕುಟುಂಬದ ಬಗ್ಗೆ ಹೇಳುತ್ತಾಳೆ. ಆ ನಂತರ ಅತ್ತೆ ಸೊಸೆಯರಿಬ್ಬರು ಕೂಡ ಈ ಅಂಡರ್ ಗ್ರೌಂಡ್ ವಿಷಯ ಯಾರಿಗೂ ಹೇಳಬಾರದು ಎಂದು ಬೇಡಿಕೊಳ್ಳುತ್ತಾರೆ. ನನ್ನ ಕಂಠದಲ್ಲಿ ಪ್ರಾಣವಿರುವವರೆಗೂ ನಾನು ಯಾರಿಗೂ ಹೇಳುವುದಿಲ್ಲ. ನಾನು ಇದುವರೆಗೆ ನಿಮ್ಮ ಜೊತೆ ಹೇಗಿದ್ನೋ ಹಾಗೆ ಇರ್ತೀನಿ ಎಂದು ಹೇಳುತ್ತಾಳೆ. ಆ ಮಾತಿಗೆ ಅವರೆಲ್ಲರೂ ಸಂತೋಷ ಪಡುತ್ತಾರೆ. ಶಾಂತಿ, ಇಲ್ಲಿ ಬಾ ಎಂದು ಅನಾಮಿಕ ಶಾಂತಿಯನ್ನು ತನ್ನ ರೂಮಿನೊಳಗೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಅವಳಿಗೆ ಒಂದು ಒಡವೆ ಹುಟ್ಟಿದ ದಿನದ ಬಹುಮಾನವಾಗಿ ಕೊಡುತ್ತಾಳೆ. ಶಾಂತಿ ಅದನ್ನು ನೋಡಿ ಸಣ್ಣದಾಗಿ ನಗುತ್ತಾಳೆ. ನಿನ್ನ ನಗುವಿಗೆ ಅರ್ಥ ಏನು ಅಂತ ನನ್ಗೆ ಅರ್ಥವಾಯ್ತು ಬಿಡು. ಈ ಒಡವೆನ ಕೊಟ್ಟು ಯಾರಿಗೂ ಹೇಳ್ಬಾರ್ದು ಅಂತ ನಾವು ಭಾವಿಸ್ತಾ ಇದೀವಿ ಅಂತ ಅಂದ್ಕೊಂಡ್ರೆ ಅದು ತಪ್ಪು. ಒಂದು ಸಲ ಹಿಂದಕ್ಕೆ ತಿರುಗಿಸಿ ನೋಡು. ಶಾಂತಿ ಅದನ್ನ ಹಿಂದಕ್ಕೆ ತಿರುಗಿಸಿ ನೋಡುತ್ತಾಳೆ. ಅದರ ಮೇಲೆ ಶಾಂತಿ ಅಂತ ಹೆಸರಿರುತ್ತೆ. ಆಗ ಶಾಂತಿ ಆಶ್ಚರ್ಯ ಹೋಗುತ್ತಾಳೆ. ಏನೋ ಇದು ನನಗಾಗಿ ಕೊಂಡ್ಕೊಂಡ್ಯಾ ಅನಾಮಿಕಾ? ಹೌದು ಶಾಂತಿ, ನಮ್ಮ ಒಳ್ಳೆಯದನ್ನು ಕೋರ್ಕೊಳ್ಳುವವಳು ನೀವು ಒಬ್ಬಳು ಅಂತ ನಮಗೆ ತುಂಬಾ ಚೆನ್ನಾಗಿ ಗೊತ್ತು. ಇದು ಯಾವಾಗಲೂ ನಿನ್ಗೆ ಕೊಡ್ಬೇಕು, ಆಗ ನಿನ್ಗೆ ನಿಜ ಹೇಳ್ಬೇಕು ಅಂದ್ಕೊಂಡಿದ್ವಿ. ಅದು ಈಗ ನಡೆಯಿತು. ನಾವು ಬಡವರು ಅಂತ ಎಲ್ಲರೂ ನಮ್ಮ ಮೇಲೆ ಕರುಣೆ ಇಟ್ಟು ಏನೋ ಒಂದು ತಗೊಂಡ್ಬಂದ್ ಕೊಡ್ತಾ ಇದ್ರು. ಆದ್ರೆ ನೀನ್ ಹಾಗಲ್ಲ, ಸ್ನೇಹಪೂರ್ವಕವಾಗಿ ನಮಗ್ ಕೊಡ್ತಾ ಇದ್ಯಾ ಅಂದ್ರೆ ನನಗೆ ಅರ್ಥವಾಗ್ಲಿಲ್ಲ ಅನಾಮಿಕಾ. ಇಷ್ಟರಲ್ಲಿ ಅತ್ತೆ ಶಾರದಾ ಅಲ್ಲಿಗೆ ಬಂದು ಹೀಗನ್ನುತ್ತಾಳೆ. ಇದ್ರಲ್ಲಿ ಅರ್ಥವಾಗದೇ ಇರೋದು ಏನಿದೆ ಅಮ್ಮ, ಎಲ್ರು ಕೂಡ ನಾವು ಬಡವರು ಆಗಿದ್ದರಿಂದ ಅವರ ಮನೆಯಲ್ಲಿ ಅವರು ತಿಂದು ಮಿಕ್ಕದನ್ನು ತಂದು ನಮಗೆ ಕೊಡ್ತಾ ಇದ್ರು. ಆದ್ರೆ ನೀನು ಮಾತ್ರ ಬಿಸಿ ಬಿಸಿಯಾಗಿ ತಂದು ನಮ್ಗೆ ಕೂರಿಸ್ತು ಎಷ್ಟೋ ಸಲ ಊಟ ಹಾಕಿದ ದಿನವಿದೆ. ಈಗ ಅರ್ಥವಾಯ್ತಾ? ಆ ಮಾತಿಗೆ ಶಾಂತಿ ಕಣ್ಣೀರು ಹಾಕುತ್ತಾಳೆ. ನಾನು ಯಾವಾಗಲೂ ನಿಮ್ಮನ್ನು ಬಡವರ ಹಾಗೆ ನೋಡಲಿಲ್ಲ, ನನ್ನ ಬಂಧುಗಳ ಹಾಗೆ ನೋಡಿದ್ದೀನಿ ಅನ್ನುತ್ತಾಳೆ. ಅದಕ್ಕೆ ಅಲ್ವಾ ಶಾಂತಿ ಯಾರಿಗೂ ತಿಳಿಯದ ನಿಜವನ್ನ ನಿನಗೆ ಹೇಳಿದ್ದೀವಿ, ಯಾರಿಗೂ ಕೊಡದ ಬಹುಮಾನ ನಿನಗೆ ಕೊಟ್ಟಿದ್ದೀವಿ. ಅನಾಮಿಕಾ ಒಬ್ಳೇ ಅಲ್ಲ, ಮನೆಯಲ್ಲಿರುವವರೆಲ್ಲರೂ ನಿನಗೆ ಬಹುಮಾನ ಎತ್ತಿಟ್ಟಿದ್ದೀವಿ ಎಂದು ಶಾರದಾ ಅನ್ನುತ್ತಾಳೆ. ಇನ್ನು ಶಾರದಾ, ಪ್ರಸಾದ್, ರಮೇಶರು ಮೂವರು ಕೂಡ ಆಕೆಗೆ ರೇಷ್ಮೆ ಸೀರೆ, ಬಳೆಗಳು, ಬಟ್ಟೆಗಳು ಅಂತ ಬಹಳ ಬಹುಮಾನವನ್ನು ಕೊಡುತ್ತಾರೆ. ಅದೆಲ್ಲವನ್ನು ನೋಡಿ ಶಾಂತಿ ಆಶ್ಚರ್ಯ ಹೋಗುತ್ತಾಳೆ. ನಂಬಲಾರ್ದೆ ಹೋಗ್ತಾ ಇದ್ದೀನಿ, ನೀವು ನನ್ನ ಮೇಲೆ ಇಷ್ಟೊಂದು ಪ್ರೇಮ ತೋರಿಸ್ತಾ ಇದ್ದೀರಾ ಎಂದು ಬಹಳ ಹೊತ್ತು ಮಾತನಾಡುತ್ತಾಳೆ. ಇನ್ನು ನಂತರ ಆಕೆ ಅಲ್ಲಿಂದ ಹೋಗುತ್ತಾ ಇರುವಾಗ ಅನಾಮಿಕಾ ಹೀಗನ್ನುತ್ತಾಳೆ.
ನೋಡು ಶಾಂತಿ, ನೀನು ಮೇಲಿಂದ ಹೋಗ್ಬೇಡ. ಅಂಡರ್ ಗ್ರೌಂಡ್ ಇಂದ ಹೊರಗೆ ಹೋದ್ರೆ ನಮ್ಮನೆ ಹಿಂದಕ್ಕೆ ಹೋಗಬಹುದು. ಅಲ್ಲಿಂದ ನೀನು ನಿಮ್ ಮನೆಗೆ ಹೋಗ್ಬೋದು. ಇದೆಲ್ಲವನ್ನು ನೀನು ನಮ್ಮ ಮನೆಯಿಂದ ತೆಗೆದುಕೊಂಡು ಹೋದ್ರೆ ಸುತ್ತಮುತ್ತಲಿನವರಿಗೆ ನಿಜ ತಿಳಿದು ಹೋಗುತ್ತೆ. ಅನಾಮಿಕಾ, ನಾನು ಇದನ್ನ ಹೀಗೆ ತಗೊಂಡು ಹೋಗ್ತೀನಿ. ಇದನ್ನ ನಾನು ಹೀಗೆ ಮನೆಯಲ್ಲಿ ಇಟ್ಟು ಮತ್ತೆ ತಿರುಗಿ ಬರ್ತೀನಿ. ಯಾಕೆ ಅಂದ್ರೆ ಮನೆ ಎದುರಿಗೆ ಆ ಮುದುಕಿಯ ಕಣ್ಣೆಲ್ಲ ನಿಮ್ಮನೆ ಮೇಲೆ ಇದೆ. ಈಗ ನಾನು ಮನೆಯಿಂದ ಹೊರಗೆ ಬಾರದೇ ಇದ್ರೆ ಏನೇನೋ ಸೃಷ್ಟಿಸುತ್ತಾಳೆ. ಅದಕ್ಕೆ ಅವರು ಸರಿ ಅನ್ನುತ್ತಾರೆ. ಶಾಂತಿ ಆ ಅಂಡರ್ ಗ್ರೌಂಡ್ ನಿಂದ ಹೊರಗೆ ಹೋಗುವುದಕ್ಕೆ ಇರುವ ದಾರಿಯಿಂದ ಹೊರಗೆ ಬಂದು ತನ್ನ ಮನೆಗೆ ಸೇರಿಕೊಳ್ಳುತ್ತಾಳೆ. ನಂತರ ಯಾರಿಗೂ ತಿಳಿಯದ ಹಾಗೆ ಮತ್ತೆ ಒಳಗಡೆಗೆ ಹೋಗುತ್ತಾಳೆ. ಇನ್ನು ಎಲ್ಲರೂ ಸೇರಿ ಅಂಡರ್ ಗ್ರೌಂಡ್ ನಿಂದ ಮೇಲಕ್ಕೆ ಮನೆಗೆ ಬರುತ್ತಾರೆ. ಶಾಂತಿ, ಇನ್ನು ನಾನು ಹೋಗ್ ಬರ್ತೀನಿ ಎನ್ನುತ್ತಾ ದ್ವಾರದಿಂದ ಹೊರಗೆ ಬರುತ್ತಾಳೆ. ಎದುರಿಗೆ ಇರುವ ಮುದುಕಿ ಹಾಗೆ ನೋಡುತ್ತಾ ಇರುವಾಗೆಯೇ ಶಾಂತಿ ಅವಳ ಹತ್ರಕ್ಕೆ ಹೋಗಿ ಹೀಗಂತಾಳೆ, ದೊಡ್ಡಮ್ಮ, ನೀನ್ ಹೇಳಿದ ಹಾಗೆ ಅಲ್ಲಿ ಏನೂ ಇಲ್ಲ. ಅವಳ ಗಂಡ ವ್ಯಾಪಾರದಲ್ಲಿ ನಷ್ಟ ಹೋಗಿ ಅದನ್ನ ಸರಿತೂಗಿಸಲಿಕ್ಕಾಗಿ ದೊಡ್ಡ ಸಾಲ ಮಾಡಿದನಂತೆ. ಅದನ್ನ ಕಟ್ಟೋದಕ್ಕೆ ತಿಂಗಳು ದುಡ್ಡು ಅವ್ರಿಗೆ ಕಟ್ತಾ ಇದ್ದೀರಿ ಅಂತ ವಿವರ ಜೊತೆ ರಶೀದಿ ಸಹಿತ ನಮ್ಗೆ ತೋರಿಸಿದ್ಲು ಅನಾಮಿಕಾ. ಇನ್ನು ಅವ್ರ ಬಗ್ಗೆ ನೀನು ತಪ್ಪಾಗಿ ಆಲೋಚಿಸಬೇಡ ಎಂದು ಹೇಳಿ ಅಲ್ಲಿಂದ ಶಾಂತಿ ಹೊರಟು ಹೋಗುತ್ತಾಳೆ. ಹೌದಾ, ಸರಿ ಬಿಡು, ಏನಾದ್ರೂ ನನ್ಗೇನಾಗ್ಬೇಕು ಎಂದು ಆಕೆ ಕೂಡ ಮನೆಯೊಳಗೆ ಹೊರಟು ಹೋಗುತ್ತಾಳೆ. ಇನ್ನು ಅನಾಮಿಕಾ ಅವರು ಯಾವತ್ತಿನ ಹಾಗೆ ಅವರ ಕೆಲಸ ಮಾಡಿಕೊಳ್ಳುತ್ತಾ ಸಂತೋಷದಿಂದ ಜೀವಿಸುತ್ತಾ ಇರುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ಅನಾಮಿಕಾ ತನ್ನ ಗಂಡ ವಿಶಾಲಪುರ ಅನ್ನುವ ಗ್ರಾಮದಲ್ಲಿ ನಿವಾಸಿಸುತ್ತಾ ಇರ್ತಾರೆ. ಅವರು ಬಡವರಾದರೂ ಅವರಿಗಿದ್ದುದರಲ್ಲಿಯೇ ತಿನ್ನುತ್ತಾ ಅವರಿಗಿಂತ ಬಡವರಿಗೆ ಸ್ವಲ್ಪವರೆಗೂ ಸಹಾಯ ಮಾಡ್ತಾ ಇರ್ತಾರೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಗಂಡ ಹೆಂಡತಿಯರಿಬ್ಬರು ಕೂಲಿ ಕೆಲಸ ಮಾಡ್ತಾ ಇರ್ತಾರೆ. ಒಂದು ದಿನ ಇಬ್ಬರು ಕೂಲಿ ಕೆಲಸ ಮಾಡಿಕೊಂಡು ತಿರುಗಿ ಬರ್ತಾ ಇರುವಾಗ ದಾರಿಯಲ್ಲಿ ಮಾತನಾಡಿಕೊಳ್ತಾ ಇರ್ತಾರೆ. ಏನು ಅಂದ್ರೆ, ಬಿಸಿಲು ಕಾಲ ಹತ್ರ ಬಂದಿದೆ ಅಲ್ವಾ, ಬಿಸಿಲು ವಿಪರೀತವಾಗಿ ಏರ್ತಾ ಇದೆ. ಈಗ ನಾವು ಆ ಮನೆಯಲ್ಲಿ ಇರ್ಬೇಕು ಅಂದ್ರೆ ಇರಲಾರಿವರಿ, ಏನ್ ಮಾಡೋಣ ಅಂತೀರಾ? ನಂಗ್ ಕೂಡ ಅದೇ ಆಲೋಚನೆ ಬಂದಿದೆ. ಕೆಲಸ ಅಂತೂ ನಾವು ಬೆಳಿಗ್ಗೆ ಹೋಗಿ ರಾತ್ರಿ ಬರ್ತೀವಿ. ಹಾಗೆ ನಾವು ಸ್ವಲ್ಪವರೆಗೂ ಬಿಸಿಯನ್ನ ತಡ್ಕೋತಾ ಇದೀವಿ. ಆದ್ರೆ ಈಗ ಪರಿಸ್ಥಿತಿ ಹಾಗಿಲ್ಲ. ಏನ್ ಮಾಡ್ಬೇಕು ನಂಗೂ ಅರ್ಥವಾಗ್ತಿಲ್ಲ. ಹೀಗೆ ಮಾತನಾಡಿಕೊಳ್ಳುತ್ತಾ ಅವರು ಮನೆಗೆ ಸೇರಿಕೊಳ್ಳುತ್ತಾರೆ. ಇನ್ನು ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಆ ಗ್ರಾಮದಲ್ಲಿ ಬಿಸಿಲಿನ ತೀವ್ರತೆ ಬಹಳ ಹೆಚ್ಚಾಗುತ್ತದೆ. ಎಲ್ಲರೂ ಹಗಲಿನ ಸಮಯದಲ್ಲಿ ಮನೆಯಿಂದ ಹೊರಗೆ ಬರಲಿಕ್ಕೆ ಭಯಪಡುತ್ತಾ ಇರ್ತಾರೆ. ಒಂದು ದಿನ ಅನಾಮಿಕಾ, ರಮೇಶ್ ಇಬ್ಬರು ಸಾಯಂಕಾಲದ ಹೊತ್ತು ಬಿಸಿಲಿನ ತೀವ್ರತೆ ಕಡಿಮೆಯಾದ ಮೇಲೆ ಹೊರಗೆ ಬರುತ್ತಾರೆ. ಇಬ್ಬರು ಮಾತನಾಡಿಕೊಳ್ಳುತ್ತಾ ಹೋಗುತ್ತಾ ಇರುವಾಗ ಅವರಿಗೆ ಮಾರ್ಗ ಮಧ್ಯದಲ್ಲಿ ಥಳಥಳ ಮಿಂಚುತ್ತಾ ಇರುವ ಒಂದು ಮಂಜಿನ ಚೂರು ಕಾಣಿಸುತ್ತದೆ. ಅನಾಮಿಕಾ ಮೊದಲು ಅದನ್ನು ನೋಡಿ ವಜ್ರ ಅಂದುಕೊಂಡು ಸಂತೋಷ ಪಡುತ್ತಾಳೆ. ಅದನ್ನು ತೆಗೆದುಕೊಂಡು ಬನ್ನಿ ಬೇಗ ಮನೆಗೆ ಹೋಗೋಣ ಅನ್ನುತ್ತಾ ಗಂಡನ ಹತ್ರ ಹೇಳ್ತಾಳೆ. ಗಂಡ ಹೆಂಡತಿಯರಿಬ್ಬರು ಮನೆಗೆ ಸೇರಿಕೊಳ್ಳುತ್ತಾರೆ. ಏನು ಅಂದ್ರೆ, ನಮ್ಮ ಕನಸು ನನ್ಸಾಯ್ತು ರೀ, ನಾವು ಬೇಗನೆ ಧನವಂತರಾಗ್ತಾ ಇದ್ದೀವಿ. ಈ ವಜ್ರವನ್ನು ಮಾರಿದ್ರೆ ನಮಗೆ ಬಹಳ ದುಡ್ಡು ಬರುತ್ತೆ. ಇದನ್ನು ಮಾರಿ ದುಡ್ಡು ಸಂಪಾದಿಸೋಣ ಎಂದು ಅದನ್ನು ಹೊರಗೆ ತೆಗೆಯುತ್ತಾರೆ. ಅದನ್ನು ಹಿಡಿದುಕೊಂಡ ತಕ್ಷಣ ತಣ್ಣಗೆ ಅನಿಸುತ್ತೆ. ಏನಂದ್ರೆ, ಇದನ್ನ ಒಂದ್ಸಲ ಹಿಡ್ಕೊಳ್ಳಿ. ಇದಕ್ಕೂ ಮೊದಲು ಹಿಡ್ಕೊಂಡಾಗ ಅದು ಇಷ್ಟು ತಣ್ಣಗಿರ್ಲಿಲ್ಲ, ಈಗ ಹಿಡ್ಕೊಂಡ್ರೆ ತುಂಬಾ ತಣ್ಣಗನಿಸ್ತಾ ಇದೆ ಎಂದು ಅನಾಮಿಕಾ ಹೇಳುತ್ತಾಳೆ. ರಮೇಶ್ ಕೂಡ ಆಶ್ಚರ್ಯ ಹೋಗುತ್ತಾ ಅದನ್ನ ಹಿಡಿದುಕೊಂಡು ನೋಡುತ್ತಾನೆ. ಅದು ನಿಜವಾಗಿಯೂ ಬಹಳ ತಣ್ಣಗೆ ಇರುತ್ತದೆ. ಅವರಿಬ್ಬರು ಅದನ್ನು ಅದೊಂದು ತರದಿಂದ ನೋಡ್ತಾ ಇರ್ತಾರೆ. ನಿಜಕ್ಕೂ ಅದು ಏನು ಅಂತ ಮಾತ್ರ ಅವರಿಗೆ ಅರ್ಥವಾಗುತ್ತಿರಲಿಲ್ಲ. ಸ್ವಲ್ಪ ಸಮಯ ಕಳೆಯುತ್ತದೆ. ನೋಡುತ್ತಾ ಇರುವಾಗಲೇ ಆ ಮನೆಯೆಲ್ಲ ಒಂದು ಮಂಜಿನ ಪ್ರಾಂತದಲ್ಲಿರುವ ಮನೆಯ ಹಾಗೆ ಬದಲಾಗುತ್ತೆ. ಅದನ್ನು ನೋಡಿ ಗಂಡ ಹೆಂಡತಿಯರಿಬ್ಬರು ಬಹಳ ಆಶ್ಚರ್ಯ ಹೋಗುತ್ತಾರೆ. ಏನು ಅಂದ್ರೆ, ಇದೇನೋ ಮಾಯ ಮಂಜಿನ ಚೂರಿನ ಹಾಗಿದೆ. ನೋಡಿದ್ರ, ನಮ್ಮ ಮನೆ ಇದಕ್ಕಿದ್ದ ಹಾಗೆ ಹೇಗೆ ಮಂಜಿನ ಪ್ರಾಂತದಲ್ಲಿರುವ ಮನೆ ಹಾಗೆ ಬದಲಾಯ್ತು. ಬದಲಾದ್ರೆ ಬದಲಾಗ್ಲಿ ಬಿಡೆ, ಈ ಬಿಸಿಲು ಕಾಲ ನಮಗೆ AC ಫ್ರಿಡ್ಜ್ ಕೊಂಡ್ಕೊಳ್ಳುವ ಅಗತ್ಯವಿಲ್ಲದೆ ಹೋಯ್ತು. ಆ ದೇವರು ನಮಗೆ ಅನುಗ್ರಹಿಸಿದನೇನೋ, ನಮಗೆ ದೊಡ್ಡವರನ್ನೇ ಸಿಕ್ಕಿದೆ. ಈಗ ಚೆನ್ನಾಗೇ ಇರುತ್ತಾರೆ. ಆದ್ರೆ ಊರಿನಲ್ಲಿ ಯಾರಿಗಾದ್ರೂ ಈ ವಿಷಯ ತಿಳಿದ್ರೆ ನಮ್ಮ ಮೇಲೆ ಜಗಳಕ್ಕೆ ಬರ್ತಾರೆ. ಮನೆ ನೋಡಿ, ಸ್ವಲ್ಪವಾಗಿ ಎಲ್ಲ ಮಂಚಿನ ಮನೆ ಹಾಗೆ ಬದಲಾಗಿ ಹೋಗಿದೆ. ಹೊರಗಡೆ ನೋಡಿದವರು ಕೂಡ ಹಾಗೆ ಅನ್ಸುತ್ತೆ ಅಲ್ವಾ? ಮತ್ತೆ ಆಗ ಏನ್ ಮಾಡ್ಬೇಕು ಹೇಳಿ? ಮತ್ತೇನು ಪರವಾಗಿಲ್ಲ ಬಿಡು, ನಾವು ನಿಜವನ್ನೇ ಹೇಳೋಣ ಎಂದು ಅನ್ನುತ್ತಾನೆ. ಆ ಮಾತಿಗೆ ಅನಾಮಿಕಾ ಕೂಡ ಸರಿ ಅನ್ನುತ್ತಾಳೆ. ಹಾಗೆ ದಿನ ಕಳೆದು ಹೋಗುತ್ತದೆ. ಇನ್ನು ಮಾರನೇ ದಿನ ಬೆಳಗ್ಗೆ ಅವರ ಮನೆಯೆಲ್ಲವೂ ಒಂದು ಮಂಜಿನ ಪ್ರಾಂತದ ಹಾಗೆ ಬದಲಾಗಿ ಹೋಗುತ್ತದೆ. ಅಲ್ಲಿ ಜನರೆಲ್ಲರೂ ಕೂಡ ಅದನ್ನು ವಿಚಿತ್ರವಾಗಿ ನೋಡ್ತಾ ಇರ್ತಾರೆ. ಏನು, ಇವ್ರ ಮನೆಯಲ್ಲಿ ಏನೋ ಮಾಡ್ತಾ ಇರೋ ಹಾಗಿದೆ, ಈ ಮನೆಯಲ್ಲಿ ಏನೋ ನಡೀತಾ ಇದೆ ಎಂದು ಹೇಳಿಕೊಳ್ಳುತ್ತಾ ಇರುತ್ತಾರೆ. ಇಷ್ಟರಲ್ಲಿ ಅನಾಮಿಕಾ ಮನೆಯಿಂದ ಹೊರಗೆ ಬರುತ್ತಾಳೆ. ಅನಾಮಿಕಳನ್ನು ನೋಡಿ ಊರಿನ ಜನರೆಲ್ಲರೂ ಭಯದಿಂದ ಓಡಿ ಹೋಗುತ್ತಾರೆ. ಏನಾಯ್ತು ನಿಮ್ಗೆ? ನನ್ನನ್ನು ನೋಡಿ ಯಾಕೆ ಅಷ್ಟೆಲ್ಲ ಭಯಪಡ್ತಾ ಓಡ್ತಾ ಇದ್ದೀರಾ? ಏನಾಯ್ತು ಎಂದು ಕರೆಯುತ್ತಾ ಇರುತ್ತಾಳೆ. ಆಗ ಶಾಂತಮ್ಮ ಅನ್ನುವ ಆಕೆ ಸ್ವಲ್ಪ ಧೈರ್ಯ ತಂದುಕೊಂಡು, ಅನಾಮಿಕಾ, ಏನಿದೆಲ್ಲ ನಿಮ್ ಮನೆನಾ? ಎಲ್ಲ ಮಂಜಿನ ಜಾಗದಲ್ಲಿರುವ ಮನೆಯಾಗಿ ಬದಲಾಗಿದೆ. ಅದನ್ನ ನೋಡಿ ಜನರೆಲ್ಲರೂ ನೀವೇನೋ ಮಾಡ್ತಾ ಇದ್ದೀರಾ ಅಂತ ಭಯದಿಂದ ಓಡ್ತಾ ಇದ್ದಾರೆ. ನಿಜಕ್ಕೂ ಏನಮ್ಮ ಇದು?
ಆಗ ಅನಾಮಿಕ ಶಾಂತಮ್ಮನ ಹತ್ತಿರ ಹೋಗಿ, ನೀವು ಭಯಪಡಬೇಕಾದ್ದೇನೂ ಇಲ್ಲ, ನೀವು ಜಾಗೃತಿಯಾಗಿರಿ ಅಷ್ಟೇ. ಅಂದ್ರೆ ನಾನು ಹೇಳೋದನ್ನ ಕೇಳಿ ಜಾಗೃತಿಯಾಗಿರಿ ಅಂತ ಇದ್ದೀನಿ ಎಂದು ನಡೆದ ವಿಷಯವೆಲ್ಲ ಹೇಳುತ್ತಾಳೆ ಅನಾಮಿಕ. ಅದನ್ನು ಕೇಳಿ ಶಾಂತಮ್ಮ ಬಹಳ ಆಶ್ಚರ್ಯ ಹೋಗುತ್ತಾಳೆ. ಅಮ್ಮ, ಅದು ನಮ್ಗೂ ಚೂರು ಕೊಡಮ್ಮ, ಮನೆಯಲ್ಲಿ ನಿಜಕ್ಕೂ ಇರಲಾರ್ದೆ ಹೋಗ್ತಾ ಇದೀವಿ. ಈ ಬಿಸಿಲು ಹೇಗಿದೆ ಗೊತ್ತಲ್ಲ ಚಿಕ್ಕಮ್ಮ, ಅದನ್ನ ನಿಮ್ಗೆ ಕೊಟ್ರೆ ನಮ್ಮನೆ ತಣ್ಣಗೆ ಹೇಗಿರುತ್ತೆ, ಅದನ್ನ ಹೊರಗೆ ತೆಗೆದರೆ ಮತ್ತೆ ನಮ್ಮನೆ ಮಾಮೂಲಿಯಾಗೇ ಇರುತ್ತೆ. ಅಮ್ಮ, 2 ದಿನದವರೆಗೂ ನಿಮ್ಮನೆ ತಣ್ಣಗೆ ಇರುತ್ತೆ. 2 ದಿನವಾದ್ಮೇಲೆ ನಾನು ನಿಮ್ಗೆ ಕೊಡ್ತೀನಿ, ಆಗ ನಮ್ಮನೆ ಕೂಡ ತಣ್ಣಗಾಗುತ್ತಲ್ವಾ. ಅದಕ್ಕೆ ಅನಾಮಿಕ ಸರಿ ಅನ್ನುತ್ತಾಳೆ. ಅದನ್ನ ತೆಗೆದುಕೊಂಡು ಬಂದು ಕೊಡುತ್ತಾ, ಚಿಕ್ಕಮ್ಮ, 2 ದಿನದ ನಂತರ ನನ್ನ ಆಯ್ಸು ನಂಗೆ ತಿರುಗಿ ಕೊಡ್ಬೇಕು, ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ ಹೇಳ್ತೀನಿ. ಅದಕ್ಕೆ ಶಾಂತಮ್ಮ ಸರಿ ಅನ್ನುತ್ತಾಳೆ. ಇನ್ನು ಅದನ್ನ ತೆಗೆದುಕೊಂಡು ಅವಳ ಮನೆಯಲ್ಲಿ ಇಡುತ್ತಾಳೆ. ಆ ಮಾರನೇ ದಿನಕ್ಕೆ ಅವರ ಮನೆ ಕೂಡ ಮಂಜಿನ ಮನೆ ಹಾಗೆ ಬದಲಾಗಿ ಹೋಗುತ್ತೆ. ಅದನ್ನು ನೋಡಿ ಶಾಂತಮ್ಮ ಕೂಡ ಸಂತೋಷ ಪಡುತ್ತಾಳೆ. ಊರಿನ ಜನರೆಲ್ಲರೂ ಕೂಡ ಇದನ್ನು ನೋಡುತ್ತಾರೆ. ವಿಷಯ ಏನು ಎಂದು ಎಲ್ಲರಿಗೂ ತಿಳಿಯುತ್ತದೆ. 2 ದಿನದ ನಂತರ ಮಾಯಾ ಮಂಜಿನ ಚೂರನ್ನು ಅನಾಮಿಕಳ ಹತ್ರ ತೆಗೆದುಕೊಂಡು ಬಂದು, ಅಮ್ಮ, ಈ ಪುಣ್ಯಮ್ಮ ಅನ್ನೋ ಹಾಗೆ ನಮ್ಮನೆ ತುಂಬಾ ತಣ್ಣಗೆ ಬದಲಾಗಿದೆ. ನಿಮ್ಗೆ ಕೊಟ್ಟ ಮಾತಿನ ಪ್ರಕಾರ 2 ದಿನದಲ್ಲಿ ತಂದ್ಕೊಟ್ಟಿದ್ದೀನಿ. ಬಹಳ ಜನ ಕೇಳ್ತಾ ಇದ್ದಾರೆ, ನೀವು ಕೊಡ್ತಿರೋ ಅಲ್ವೋ ನಿಮ್ಮಿಷ್ಟ. ಸರಿ ಚಿಕ್ಕಮ್ಮ, ಅದ್ರ ಬಗ್ಗೆ ನಾನು ಆಲೋಚಿಸ್ತೀನಿ ಬಿಡಿ ಎಂದು ಅನ್ನುತ್ತಾಳೆ ಅನಾಮಿಕ. ಇಷ್ಟರಲ್ಲಿ ರಮೇಶ್ ಅಲ್ಲಿಗೆ ಬಂದು, ಅನಾಮಿಕ, ಅದು ಯಾರಿಗೆ ಬೇಕೋ ಅವರಿಗೆ ಕೊಡು, ಮತ್ತೆ ನಮ್ಮ ಹತ್ರ ತಗೊಂಬಾ ಅಂತ ಹೇಳು. ಯಾಕೆಂದರೆ ಈ ಮನೆ ಎಷ್ಟು ದಿನ ಹೀಗಿರುತ್ತೋ ನಮ್ ಕೂಡ ಗೊತ್ತಿರ್ಬೇಕಲ್ಲ. ಅದಕ್ಕೆ ಅನಾಮಿಕ ಸರಿ ಅನ್ನುತ್ತಾಳೆ. ಆ ಊರಿನ ಯಾರಿಗಾದರೂ ಆ ಮಂಜಿನ ಚೂರು ಬೇಕೋ ಅವರಿಗೆ ಅದನ್ನು ಕೊಡ್ತಾ ಇರ್ತಾರೆ ರಮೇಶ್ ಅನಾಮಿಕರು. ನೋಡುತ್ತಾ ಇರುವ ಹಾಗೆ ಊರೆಲ್ಲವೂ ಒಂದು ಮಂಜಿನ ಪ್ರಾಂತದ ಹಾಗೆ ಬದಲಾಗಿ ಹೋಗುತ್ತೆ. ನಿಜಕ್ಕೂ ಅದು ಬಿಸಿಲುಗಾಲನ ಚಳಿಗಾಲನ ಅನ್ನೋ ಹಾಗೆ ಇರುತ್ತೆ. ಜನರೆಲ್ಲರೂ ಬಹಳ ಸಂತೋಷ ಪಡುತ್ತಾ ಇರುತ್ತಾರೆ. ಹೊರಗೆ ಬಹಳಷ್ಟು ಬಿಸಿಲು ಇದ್ದಿದ್ದರೂ ಅಲ್ಲಿ ಮಾತ್ರ ಬಿಸಿಲು ನಿಜಕ್ಕೂ ಬಿಸಿಲು ಅನ್ನಿಸ್ತಾನೆ ಇರಲಿಲ್ಲ. ಸರಿಯಾಗಿ ತಿಂಗಳು ಕಳೆದ ನಂತರ ಅನಾಮಿಕಳ ಮನೆ ಮಾಮೂಲು ಸ್ಥಿತಿಗೆ ಬರುತ್ತದೆ. ಅನಾಮಿಕ ಅಂದ್ರೆ ಇದರ ಮಹಿಮೆ 1 ತಿಂಗಳ ಕಾಲ ಇರುತ್ತೇನೋ ಮಾತು. ಈಗ ಅದು ಯಾರ ಹತ್ರನ ಹೋಗಿ ಹುಡುಕಬೇಕು, ಏನೂ ಅಗತ್ಯವಿಲ್ಲ ರೀ. ಇದಕ್ಕೂ ಮೊದಲೇ ನನಗೆ ಕೈಗೆ ಬಂದಿದೆ, ಈ ದಿನ ಇದನ್ನ ಇಲ್ಲೇ ಇಡ್ತಾ ಇದ್ದೀನಿ. ಅದಕ್ಕೆ ಅವನು ಸರಿ ಅನ್ನುತ್ತಾನೆ. ಇನ್ನು ಬಹಳ ಸಮಯದ ನಂತರ, ಅನಾಮಿಕ, ನಮ್ಮ ಅಮ್ಮ ಅಪ್ಪನ್ ಕೂಡ ಇಲ್ಲೇ ಕರ್ಕೊಂಬರೋಣ. ಈ ಬಿಸಿಲು ಕಾಲ ಊರಿನಲ್ಲಿ ಇದ್ದು ಆ ಮನೆಯಲ್ಲಿ ಹೇಗಿರ್ತಾರೆ ಹೇಳು. ಅದಕ್ಕೆ ಅವ್ರನ್ನ ಇಲ್ಲಿಗೆ ಕರ್ಕೊಂಬಂದ್ರೆ ಸ್ವಲ್ಪ ದಿನ ಅವರು ಕೂಡ ಸಂತೋಷವಾಗಿರ್ತಾರಲ್ಲ, ಏನಂತೀಯ? ಸರಿ, ಕರ್ಕೊಂಬನ್ನಿ ಎಂದು ಉತ್ತರ ಹೇಳುತ್ತಾಳೆ. ಇನ್ನು ತಕ್ಷಣ ರಮೇಶ್ ತನ್ನ ಊರಿಗೆ ಹೊರಡುತ್ತಾನೆ. ತಾಯಿ ತಂದೆಯರ ಹತ್ರಕ್ಕೆ ಹೋಗಿ ವಿಷಯವೆಲ್ಲ ಹೇಳಿ ಅವರನ್ನು ಊರಿಗೆ ಕರ್ಕೊಂಡ್ಬರ್ಬೇಕು ಅಂತ ನಿರ್ಣಯಿಸಿಕೊಳ್ಳುತ್ತಾನೆ. ಅವರು ಆ ಮಾಯಾ ಮಂಜಿನ ಬಗ್ಗೆ ತಿಳಿದುಕೊಂಡು ಆಶ್ಚರ್ಯ ಹೋಗುತ್ತಾರೆ. ಅರೇ, ನೀನ್ ಹೇಳ್ತಾ ಇದ್ರೆ ನಿಜಕ್ಕೂ ಆ ಊರ್ ಹೇಗಿರುತ್ತೋ ನೋಡ್ಬೇಕು ಅನ್ನಿಸ್ತಾ ಇದೆ ಕಣೋ, ಬೇಗ ಕರ್ಕೊಂಡು ಹೋಗೋ. ಹೌದು ರಮೇಶು, ನಮ್ಮನ್ನ ಬೇಗ ಕರ್ಕೊಂಡು ಹೋಗು ಎಂದು ಅನ್ನುತ್ತಾರೆ. ಇನ್ನು ರಮೇಶ್ ಅವರನ್ನು ಕರೆದುಕೊಂಡು ಅವರ ಊರಿಗೆ ಹೊರಡುತ್ತಾನೆ. ಊರಿಗೆ ಕಾಲಿಟ್ಟ ತಕ್ಷಣ ಮಂಜಿನಿಂದ ತುಂಬಿದ ಮನೆಯನ್ನು ನೋಡಿ, ಅರೇ, ಸಿನಿಮಾದಲ್ಲಿ ತೋರಿಸ್ತಾರಲ್ಲ ದೊಡ್ಡ ದೊಡ್ಡ ಮಂಜಿನ ಮನೆ ಹಾಗಿದೆ ಕಣೋ, ನಿಜಕ್ಕೂ ಇದು ಹಳ್ಳಿನ ಅನ್ಸುತ್ತಾ ಇದೆ. ಅಬ್ಬೋ, ನನಗೆ ಎಷ್ಟು ಸಂತೋಷವಾಗಿದೆಯೋ. ನಿಜವೇ ಕಣೋ, ಇಷ್ಟು ಮಂಜಿದ್ದರೂ ಕೂಡ ದೊಡ್ಡದಾಗಿ ಚಳಿ ಅನ್ನಿಸ್ತಾ ಇಲ್ಲ, ಬಿಸಿಲಿದ್ದರೂ ಬಿಸಿಲು ಅನ್ನಿಸ್ತಾ ಇಲ್ಲ, ತುಂಬಾ ಅದ್ಭುತವಾಗಿದೆ ಕಣೋ ಎಂದು ಎಲ್ಲರೂ ಅಂದುಕೊಳ್ಳುತ್ತಾರೆ. ಇನ್ನು ಹಾಗೆ ಮಾತನಾಡಿಕೊಳ್ಳುತ್ತಾ ಮನೆಗೆ ಸೇರಿಕೊಳ್ಳುತ್ತಾರೆ. ಅನಾಮಿಕ ಅತ್ತೆ ಮಾವಯ್ಯನನ್ನು ನೋಡಿ ಆಹ್ವಾನಿಸುತ್ತಾಳೆ. ಶಾರದಾ ಆ ಮಾಯಾ ಮಂಜಿನ ಚೂರಿನ ಬಗ್ಗೆ ಅನಾಮಿಕಳ ಕೈಯಲ್ಲಿ ಹೇಳಿಸಿಕೊಂಡು ಆಶ್ಚರ್ಯ ಹೋಗ್ತಾ ಇರ್ತಾಳೆ. ಆ ಮಾಯಾ ಮಂಜಿನ ಚೂರನ್ನು ತೆಗೆದುಕೊಂಡು ಹಾಗೆ ನೋಡುತ್ತಾ ಇರುತ್ತಾಳೆ. ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಯಾರಿಗಾದ್ರೂ ಆ ಮಾಯಾ ಮಂಜಿನ ಚೂರು ಬೇಕೋ ಅದನ್ನು ಅವರು ತಗೊಂಡು ಹೋಗ್ತಾ ಇರ್ತಾರೆ. ಬಹಳ ದಿನ ಕಳೆಯುತ್ತಾ ಇರುವಾಗ ಆ ಊರಿನೊಳಗೆ ಅವನಿ ಅನ್ನುವ ಬಹಳ ಓದಿಕೊಂಡ ಹುಡುಗಿ ಬರುತ್ತಾಳೆ. ಅವನಿ ಆ ಊರಿ ಎಲ್ಲವನ್ನು ನೋಡಿ ಬಹಳ ಆಶ್ಚರ್ಯ ಹೋಗುತ್ತಾಳೆ. ಏನಿದೆಲ್ಲ ನಮ್ಮೂರಿನ, ಆಶ್ಚರ್ಯವಾಗಿದೆಯೇ ಅಂದುಕೊಳ್ಳುತ್ತಲೇ ತನ್ನ ಮನೆಗೆ ಸೇರಿಕೊಳ್ಳುತ್ತಾಳೆ. ಆಗ ಅವರ ತಂದೆ ತಾಯಿ ಹತ್ರ ವಿಷಯ ತಿಳಿದುಕೊಂಡು ಅನಾಮಿಕಳ ಹತ್ರ ಬರ್ತಾಳೆ. ಅಲ್ಲಿ ಅನಾಮಿಕಳ ಜೊತೆ ಮಾತನಾಡಿ ವಿಷಯವೆಲ್ಲ ತಿಳಿದುಕೊಳ್ಳುತ್ತಾಳೆ. ನೋಡಿ, ನೀವು ಅಂದುಕೊಂಡ ಹಾಗೆ ಅದು ಮಾಯಾ ಮಂಜಿನ ಚೂರೇನೂ ಅಲ್ಲ, ಅದೊಂದು ಕೆಮಿಕಲ್. ಅದನ್ನು ತಯಾರಿಸಲಿಕ್ಕೆ ಬಹಳ ಸಮಯ ಹಿಡಿಯುತ್ತೆ. ಆದ್ರೆ ಅದು ಇಲ್ಲಿಗೆ ಹೇಗೆ ಬಂತೋ ಅರ್ಥವಾಗ್ತಾ ಇಲ್ಲ. ಇದರ ಸ್ವಭಾವವೇನು ಅಂತಂದ್ರೆ, ಇದು ಯಾವ ಜಾಗದಲ್ಲಿ ಇಟ್ರೋ ಆ ಜಾಗವನ್ನೆಲ್ಲ ತಣ್ಣಗೆ ಮಾಡುತ್ತೆ. ಎಷ್ಟು ದಿನ ಇಟ್ರೆ ಅಷ್ಟು ತಣ್ಣಗೆ ಬದಲಾಗುತ್ತೆ ಅಷ್ಟೇ. ಫ್ರಿಡ್ಜ್ ಅಲ್ಲಿ ಹೇಗೆ ಕೂಲಿಂಗ್ ಆಗುತ್ತೋ ಇದು ಕೂಡ ಕೂಲಿಂಗ್ ಮಾಡ್ತಾ ಇರುತ್ತೆ. ಆ ಮಾತನ್ನು ಕೇಳಿ ಅವರೆಲ್ಲ ಆಶ್ಚರ್ಯ ಹೋಗುತ್ತಾರೆ. ಅದೇ ವಿಷಯನ ಊರಿನೆಲ್ಲವರಿಗೂ ಕೂಡ ಹೇಳುತ್ತಾರೆ. ಆದ್ರೆ ಅವರು ಯಾರು ನಂಬುವುದಿಲ್ಲ. ನನ್ ಮಾತನ್ನ ನಂಬದೇ ಇದ್ರೂ ಪರವಾಗಿಲ್ಲ, ಆದ್ರೆ ಈ ಕೆಮಿಕಲ್ ನಿಂದ ವೈರಸ್ ಬರುವ ಅವಕಾಶವಿದೆ. ಯಾಕೆಂದರೆ ಹೆಚ್ಚು ಕಾಲ ಮಂಜಿರುವ ಕಾಲದಲ್ಲಿ ವೈರಸ್ ಹೆಚ್ಚಾಗ್ತಾ ಇರುತ್ತೆ. ಆದ್ರಿಂದ ಮಕ್ಕಳಿಗೆ ಶೀತ ನೆಗಡಿ ಅಂತದ್ದು ಬರ್ತಾ ಇರುತ್ತೆ. ಅದನ್ನ ನಿವಾರಿಸೋದಕ್ಕೆ ನಾನೊಂದು ದೊಡ್ಡ ಸಲಹೆ ಕೊಡ್ತೀನಿ ಎಂದು ಅನ್ನುತ್ತಾಳೆ. ಆಗ ಅವರೆಲ್ಲರೂ ಆ ಸಲಹೆ ಕೊಡು ಅಂತ ಹೇಳುತ್ತಾರೆ. ಆಕೆ ಅವರೆಲ್ಲರಿಗೂ ಮತ್ತೊಂದು ಕೆಮಿಕಲ್ ಕೊಟ್ಟು,
ಇದನ್ನು ಮನೆಯಲ್ಲಿ ಇಟ್ಕೊಳ್ಳಿ ಅಂತ ಹೇಳುತ್ತಾಳೆ. ಅವರು ಹಾಗೆ ಮಾಡುತ್ತಾರೆ. ಅದರಿಂದ ವೈರಸ್ ಏನು ಅವರ ಗ್ರಾಮಕ್ಕೆ ಸೇರುವುದಿಲ್ಲ. ಮಂಜಿನ ಚೂರನ್ನು ಉಪಯೋಗಿಸಿಕೊಳ್ಳುತ್ತಾ ಮಂಜಿನ ಮನೆಯಲ್ಲಿ ನಿವಾಸಿಸುತ್ತಾ ಇರುತ್ತಾರೆ ಆ ಊರಿನವರೆಲ್ಲರೂ. ಹಾಗೆ ಕೆಲವು ದಿನಕ್ಕೆ ಆ ಊರಿನ ಹೆಸರೇ ಬದಲಾಗಿ ಹೋಗುತ್ತೆ. ಮಂಜಿನೂರು ಅಂತ ಎಲ್ಲರೂ ಕರೀತಾ ಇರ್ತಾರೆ. ಏನೇನಾದ್ರೂ ಸರಿ, ಅವರಿಗೆ ಬಿಸಿಲು ಕಾಲದ ತೊಂದರೆ ಇಲ್ಲದೆ ಸಂತೋಷದಿಂದ ಜೀವಿಸ್ತಾ ಇರ್ತಾರೆ. ಅಂತಹ ಮಾಯಾ ಮಂಜಿನ ಚೂರು ನಮಗೆ ಸಿಕ್ಕಿದರೆ ಈ ಬಿಸಿಲು ಕಾಲದಲ್ಲಿ ಎಷ್ಟೋ ಉಪಶಮನ ಹೊಂದಬಹುದು. ನೀವೇನಂತೀರಾ? ಕಾಮೆಂಟ್ ಮಾಡಿ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ.